ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪೂಜಾ ನಾಯ್ಕ್. ನಾನು KLE ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲಾ B.Ed ಪ್ರಥಮ ವರ್ಷದ ವಿದ್ಯಾರ್ಥಿನಿ. ಇಂದು ನಾವು ಈ ವಿಡಿಯೋದಲ್ಲಿ 10ನೇ ತರಗತಿಯ ಗಣಿತ ವಿಷಯವಾದ ತ್ರಿಭುಜಗಳು ಅಧ್ಯಾಯದ ಕುರಿತು ತಿಳಿದುಕೊಳ್ಳೋಣ. ಈ ಅಧ್ಯಾಯದಲ್ಲಿ ನಾವು ಕಲಿಯಬೇಕಾಗಿರುವ ಅಂಶಗಳೆಂದರೆ, ಮೊದಲನೆಯದಾಗಿ ಸಮರೂಪ ಆಕೃತಿಗಳು, ಎರಡನೆಯದಾಗಿ ತ್ರಿಭುಜಗಳ ಸಮರೂಪತೆ, ಅದರಲ್ಲಿ ಥೇಲ್ಸ್ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯ ಮತ್ತು ಥೇಲ್ಸ್ ಪ್ರಮೇಯದ ವಿಲೋಮ, ಮೂರನೆಯದಾಗಿ ತ್ರಿಭುಜಗಳ ನಿರ್ಧಾರಕ ಗುಣಗಳು, ಅದರಲ್ಲಿ ಸರ್ವಸಮ ತ್ರಿಭುಜಗಳ ಕೋನ 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 ನಿರ್ಧಾರಕ ಗುಣ, ಬಾಹು 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 ನಿರ್ಧಾರಕ ಗುಣ, ಬಾಕೋಬ ನಿರ್ಧಾರಕ ಗುಣಗಳು, ನಾಲ್ಕನೆಯದಾಗಿ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು, ಐದನೆಯದಾಗಿ ಪೈಥಾಗೋರಸ್ ಪ್ರಮೇಯ ಹಾಗೂ ಪೈಥಾಗೋರಸ್ ಪ್ರಮೇಯದ ವಿಲೋಮ ಪ್ರಮೇಯವನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುತ್ತೇವೆ. ಮೊದಲನೆಯದಾಗಿ ಸಮರೂಪ ಆಕೃತಿಗಳು. ಒಂದೇ ಆಕಾರವಿರುವ ಆಕೃತಿಗಳನ್ನು ಸಮರೂಪ ಆಕೃತಿಗಳು ಎನ್ನುತ್ತೇವೆ. ಚಿತ್ರದಲ್ಲಿ 2 ಅಥವಾ ಅದಕ್ಕಿಂತ ಹೆಚ್ಚು ವೃತ್ತಗಳನ್ನು ಗಮನಿಸಿ. ಅವುಗಳು ಸರ್ವಸಮವೇ? ಅವುಗಳ ತ್ರಿಜ್ಯಗಳು ಒಂದೇ ಆಗದಿರಲು ಕಾರಣ ಅವುಗಳು ಪರಸ್ಪರ ಸರ್ವಸಮವಲ್ಲ. ಕೆಲವು ಸರ್ವಸಮ ಮತ್ತು ಕೆಲವು ಸರ್ವಸಮವಲ್ಲ ಎಂಬುದನ್ನು ಗಮನಿಸಿ. ಆದರೆ ಅವುಗಳೆಲ್ಲವೂ ಒಂದೇ ಆಕಾರವನ್ನು ಹೊಂದಿದೆ. ಆದ್ದರಿಂದ ಅವೆಲ್ಲವೂ ಸಮರೂಪಿಗಳು. 2 ಸಮರೂಪ ಆಕೃತಿಗಳಿಗೆ ಒಂದೇ ಆಕಾರವಿದೆ, ಆದರೆ ಅವಶ್ಯಕವಾಗಿ ಒಂದೇ ಗಾತ್ರ ಇರಬೇಕಾಗಿಲ್ಲ. ಆದ್ದರಿಂದ ಎಲ್ಲ ವೃತ್ತಗಳು ಸಮರೂಪಿಗಳು. ವೃತ್ತಗಳ ಉದಾಹರಣೆಯಲ್ಲಿ ಗಮನಿಸಿದಂತೆ ಇಲ್ಲಿ ಕೂಡ ಎಲ್ಲ ವರ್ಗಗಳು ಸಮರೂಪಿಗಳು ಮತ್ತು ಎಲ್ಲ ಸಮಬಾಹು ತ್ರಿಭುಜಗಳು ಸಮರೂಪಿಗಳು. ಚಿತ್ರದಲ್ಲಿ ತೋರಿಸಿರುವಂತೆ ಚತುರ್ಭುಜ ABCD ಮತ್ತು PQRSಗಳು ಸಮರೂಪಿಗಳು ಎಂದು ಈ ನಿಯಮದಿಂದ ಹೇಳಬಹುದು. ಎಲ್ಲ ಅನುರೂಪ ಕೋನಗಳು ಸಮನಾದರೆ ಮತ್ತು ಅನುರೂಪ ಬಾಹುಗಳ ಅನುಪಾತ ಸಮನಾಗಿದ್ದರೆ ಆ ಎರಡೂ ಬಹುಭುಜಾಕೃತಿಗಳು ಸಮರೂಪಿಗಳಾಗಿರುತ್ತವೆ. ತ್ರಿಭುಜಗಳ ಸಮರೂಪತೆ. 2 ತ್ರಿಭುಜಗಳು ಸಮರೂಪವಾಗಬೇಕಾದರೆ ಮೊದಲನೆಯದಾಗಿ ಅವುಗಳ ಅನುರೂಪ ಕೋನಗಳು ಸಮವಾಗಿರಬೇಕು. ಎರಡನೆಯದಾಗಿ ಅವುಗಳ ಅನುರೂಪ ಬಾಹುಗಳ ಅನುಪಾತ ಸಮವಾಗಿರಬೇಕು. 2 ತ್ರಿಭುಜಗಳ ಅನುರೂಪ ಕೋನಗಳು ಸಮವಾದರೆ ಆ ತ್ರಿಭುಜಗಳನ್ನು ಸಮಕೋನೀಯ ತ್ರಿಭುಜಗಳು ಎನ್ನುತ್ತಾರೆ. 2 ಸಮಕೋನೀಯ ತ್ರಿಭುಜಗಳಿಗೆ ಸಂಬಂಧಿಸಿದಂತೆ ಗ್ರೀಕ್ನ ಪ್ರಖ್ಯಾತ ಗಣಿತಜ್ಞನಾದ ಥೇಲ್ಸ್ ಒಂದು ಮುಖ್ಯವಾದ ಸತ್ಯಾಂಶವನ್ನು ಹೇಳಿರುತ್ತಾರೆ. ಅದು ಹೀಗಿದೆ: 2 ಸಮಕೋನೀಯ ತ್ರಿಭುಜಗಳಲ್ಲಿ ಯಾವುದೇ 2 ಅನುರೂಪ ಬಾಹುಗಳ ಅನುಪಾತವು ಯಾವಾಗಲೂ ಒಂದೇ ಆಗಿರುತ್ತದೆ. ಇದಕ್ಕಾಗಿ ಅವರು ಮೂಲ ಸಮಾನುಪಾತತೆಯ ಪ್ರಮೇಯ ಅಥವಾ ಥೇಲ್ಸ್ ಪ್ರಮೇಯದ ಫಲಿತಾಂಶವನ್ನು ಉಪಯೋಗಿಸಿರುತ್ತಾರೆ ಎಂದು ನಂಬಲಾಗಿದೆ. ಥೇಲ್ಸ್ನ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯ ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾನಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ದತ್ತ ತ್ರಿಭುಜ ABCಯಲ್ಲಿ DE ಸಮಾನಾಂತರ BC ಸಾಧನೀಯ AD/DB = AE/EC. ರಚನೆ: BE ಮತ್ತು CD ಸೇರಿಸಿ DM ಲಂಬ AC ಮತ್ತು EN ಲಂಬ ABಯನ್ನು ಎಳೆಯಿರಿ. ಸಾಧನೆ: ತ್ರಿಭುಜದ ವಿಸ್ತೀರ್ಣ = 1/2 ಪಾದ × ಎತ್ತರ. ತ್ರಿಭುಜ ADE ವಿಸ್ತೀರ್ಣ = 12 × AD × EN. ತ್ರಿಭುಜ BDE ವಿಸ್ತೀರ್ಣ = 12 × DB × EN. ಹಾಗೆಯೇ ತ್ರಿಭುಜ ADE ಮತ್ತು CDEಗಳಲ್ಲಿ ತ್ರಿಭುಜ ADಯ ವಿಸ್ತೀರ್ಣ
ಈಕ್ವಲ್ ಟು ಹಾಫ್ ಇಂಟು ಎ ಇ ಇಂಟು ಡಿ ಎಮ್. ಹಾಗೆಯೇ ತ್ರಿಭುಜ್ ಸಿ ಡಿ ಇ ವಿಸ್ತೀರ್ಣ ಈಕ್ವಲ್ ಟು ಹಾಫ್ ಇಂಟು ಇ ಸಿ ಇಂಟು ಡಿ ಎಮ್. ತ್ರಿಭುಜ್ ಎ ಡಿ ಇ ವಿಸ್ತೀರ್ಣದಿಂದ ತ್ರಿಭುಜ್ ಬಿ ಡಿ ಇ ವಿಸ್ತೀರ್ಣವನ್ನು ಭಾಗಿಸಿದಾಗ ತ್ರಿಭುಜ್ ಎ ಡಿ ಇ ಡಿವೈಡೆಡ್ ಬೈ ತ್ರಿಭುಜ್ ಬಿ ಡಿ ಇ ಈಕ್ವಲ್ ಟು ಹಾಫ್ ಇಂಟು ಎ ಡಿ ಇಂಟು ಇ ಎನ್ ಡಿವೈಡೆಡ್ ಬೈ ಹಾಫ್ ಇಂಟು ಡಿ ಬಿ ಇಂಟು ಇ ಎನ್. ಅಂಶ ಮತ್ತು ಛೇದದಲ್ಲಿರುವ ಹಾಫ್ ಮತ್ತು ಇ ಎನ್ ಕ್ಯಾನ್ಸಲ್ ಆಗಿ ಎ ಡಿ ಬೈ ಡಿ ಬಿ ಇರುವುದು. ಹಾಗೆಯೇ ತ್ರಿಭುಜ್ ಎ ಡಿ ಇ ವಿಸ್ತೀರ್ಣದಿಂದ ತ್ರಿಭುಜ್ ಸಿ ಡಿ ಇ ವಿಸ್ತೀರ್ಣವನ್ನು ಭಾಗಿಸಿದಾಗ ತ್ರಿಭುಜ್ ಎ ಡಿ ಇ ಡಿವೈಡೆಡ್ ಬೈ ತ್ರಿಭುಜ್ ಸಿ ಡಿ ಇ ಈಕ್ವಲ್ ಟು ಹಾಫ್ ಇಂಟು ಎ ಇ ಇಂಟು ಡಿ ಎಮ್ ಡಿವೈಡೆಡ್ ಬೈ ಹಾಫ್ ಇಂಟು ಇ ಸಿ ಇಂಟು ಡಿ ಎಮ್. ಅಂಶ ಮತ್ತು ಛೇದದಲ್ಲಿರುವ ಹಾಫ್ ಮತ್ತು ಡಿ ಎಮ್ ಕ್ಯಾನ್ಸಲ್ ಆಗತ್ತೆ. ಹಾಗಾಗಿ ಎ ಇ ಬೈ ಇ ಸಿ ಉಳಿಯುವುದು. ಆದ್ದರಿಂದ ತ್ರಿಭುಜ್ ಎ ಡಿ ಇ ವಿಸ್ತೀರ್ಣ ಈಕ್ವಲ್ ಟು ತ್ರಿಭುಜ್ ಸಿ ಡಿ ಇ ವಿಸ್ತೀರ್ಣ. ಸಮೀಕರಣ 1 ಮತ್ತು 2ರಿಂದ ಎ ಡಿ ಬೈ ಡಿ ಬಿ ಈಕ್ವಲ್ ಟು ಎ ಇ ಬೈ ಇ ಸಿ. ಥೇಲ್ಸ್ನ ವಿಲೋಮ ಪ್ರಮೇಯ. ತ್ರಿಭುಜದ ಯಾವುದಾದರೂ ಎರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುವ ರೇಖೆಯು ಅದರ ಮೂರನೇ ಬಾಹುವಿಗೆ ಸಮಾಂತರವಾಗಿರುತ್ತದೆ. ದತ್ತ ತ್ರಿಭುಜ್ ಎ ಬಿ ಸಿಯಲ್ಲಿ ಡಿ ಇಯು ಎ ಬಿಯನ್ನು ಡಿ ಬಿಂದುವಿನಲ್ಲಿ ಎ ಸಿಯನ್ನು ಈ ಬಿಂದುವಿನಲ್ಲಿ ಸಮಾನುಪಾತದಲ್ಲಿರುವಂತೆ ಛೇದಿಸಿದೆ. ಆದ್ದರಿಂದ ಎ ಡಿ ಬೈ ಡಿ ಬಿ ಈಕ್ವಲ್ ಟು ಎ ಇ ಬೈ ಇ ಸಿ. ಥೇಲ್ಸ್ ಪ್ರಮೇಯದಂತೆ ನಾವೀಗ ಸಾಧನೆ ಮಾಡಬೇಕಾಗಿರುವುದು ಸಾಧನೀಯ ಡಿ ಇ ಸಮಾಂತರ ಬಿ ಸಿ. ರಚನೆ: ಡಿ ಇಯು ಬಿ ಸಿಗೆ ಸಮಾಂತರವಲ್ಲವಾದರೆ ಡಿ ಇ ಡ್ಯಾಶ್ ಸಮಾನಾಂತರ ಬಿ ಸಿ ಎಳೆಯಿರಿ. ಸಾಧನೆ: ಡಿ ಇ ಡ್ಯಾಶ್ ಸಮಾಂತರ ಬಿ ಸಿ ಆಗಿರುವುದರಿಂದ ಪ್ರಮೇಯ ಥೇಲ್ಸ್ ಪ್ರಮೇಯದ ಪ್ರಕಾರ ಎ ಡಿ ಬೈ ಬಿ ಡಿ ಈಕ್ವಲ್ ಟು ಎ ಇ ಡ್ಯಾಶ್ ಡಿವೈಡೆಡ್ ಬೈ ಇ ಡ್ಯಾಶ್ ಸಿ. ಸಮೀಕರಣ 1. ಆದರೆ ದತ್ತದ ಪ್ರಕಾರ ಎ ಡಿ ಬೈ ಬಿ ಡಿ ಈಕ್ವಲ್ ಟು ಎ ಇ ಬೈ ಇ ಸಿ. ಸಮೀಕರಣ 2. ಸಮೀಕರಣ 1 ಮತ್ತು ಸಮೀಕರಣ 2ರಿಂದ ಎ ಇ ಬೈ ಇ ಸಿ ಈಕ್ವಲ್ ಟು ಎ ಇ ಡ್ಯಾಶ್ ಡಿವೈಡೆಡ್ ಬೈ ಇ ಡ್ಯಾಶ್ ಸಿ. ಸಮೀಕರಣ 3. ಇ ಮತ್ತು ಇ ಡ್ಯಾಶ್ಗಳು ಪರಸ್ಪರ ಹೊಂದಿಕೆಯಾಗಲು ಸಮೀಕರಣ 3ಕ್ಕೆ ಎರಡೂ ಬದಿಗಳಲ್ಲಿ ಒಂದನ್ನು ಕೂಡಬೇಕು. ಎ ಇ ಬೈ ಇ ಸಿ ಪ್ಲಸ್ 1 ಈಕ್ವಲ್ ಟು ಎ ಇ ಡ್ಯಾಶ್ ಡಿವೈಡೆಡ್ ಬೈ ಇ ಡ್ಯಾಶ್ ಸಿ ಪ್ಲಸ್ 1. ಲ ಸಹ ತೆಗೆದುಕೊಳ್ಳಬೇಕು. ಎ ಇ ಪ್ಲಸ್ ಇ ಸಿ ಡಿವೈಡೆಡ್ ಬೈ ಇ ಸಿ ಈಕ್ವಲ್ ಟು ಎ ಇ ಡ್ಯಾಶ್ ಪ್ಲಸ್ ಇ ಡ್ಯಾಶ್ ಸಿ ಡಿವೈಡೆಡ್ ಬೈ ಇ ಡ್ಯಾಶ್ ಸಿ. ಎ ಇ ಪ್ಲಸ್ ಇ ಸಿ ಡಿವೈಡೆಡ್ ಬೈ ಇ ಸಿ ಈಕ್ವಲ್ ಟು ಎ ಇ ಡ್ಯಾಶ್ ಪ್ಲಸ್ ಇ ಡ್ಯಾಶ್ ಸಿ ಡಿವೈಡೆಡ್ ಬೈ ಇ ಡ್ಯಾಶ್ ಸಿ. ಎ ಇ ಪ್ಲಸ್ ಇ ಸಿ ಈಕ್ವಲ್ ಟು ಎ ಸಿ ಮತ್ತು ಎ ಇ ಡ್ಯಾಶ್ ಪ್ಲಸ್ ಇ ಡ್ಯಾಶ್ ಸಿ ಈಕ್ವಲ್ ಟು ಎ ಸಿ. ಆದ್ದರಿಂದ ಎ ಸಿ ಬೈ ಇ ಸಿ ಈಕ್ವಲ್ ಟು ಎ ಸಿ ಬೈ ಇ ಡ್ಯಾಶ್ ಸಿ. ಆದ್ದರಿಂದ ಇ ಸಿ ಈಕ್ವಲ್ ಟು ಇ ಡ್ಯಾಶ್ ಸಿ. ಆದ್ದರಿಂದ ಡಿ ಇ ಸಮಾಂತರ ಬಿ ಸಿ ಸಾಧಿಸಿದೆ. ತ್ರಿಭುಜಗಳ ನಿರ್ಧಾರಕ ಗುಣಗಳು. ಹಿಂದಿನ ವಿಭಾಗದಲ್ಲಿ ಎರಡು ತ್ರಿಭುಜಗಳು ಸಮರೂಪವಾಗಬೇಕಾದರೆ ಅವುಗಳ ಅನುರೂಪ ಕೋನಗಳು ಸಮವಾಗಿರಬೇಕು ಮತ್ತು ಅವುಗಳ ಅನುರೂಪ ಬಾಹುಗಳ ಅನುಪಾತ ಸಮವಾಗಿರಬೇಕು ಎಂದು ನಾವು ನಿರೂಪಿಸಿದ್ದೇವೆ. ಅಂದರೆ ತ್ರಿಭುಜ್ ಎ ಬಿ ಸಿ ಮತ್ತು ತ್ರಿಭುಜ್ ಡಿ ಇ ಎಫ್ಗಳಲ್ಲಿ ಕೋನ್ ಎ ಈಕ್ವಲ್ ಟು ಕೋನ್ ಡಿ, ಕೋನ್ ಬಿ ಈಕ್ವಲ್ ಟು ಕೋನ್ ಇ, ಕೋನ್ ಸಿ ಈಕ್ವಲ್ ಟು ಕೋನ್ ಎಫ್. ಹಾಗೆಯೇ ಎ ಬಿ ಬೈ ಡಿ ಇ ಈಕ್ವಲ್ ಟು ಬಿ ಸಿ ಬೈ ಇ ಎಫ್ ಈಕ್ವಲ್ ಟು ಸಿ ಎ ಬೈ ಎಫ್ ಡಿ ಆದರೆ ಆಗ ಆ ಎರಡೂ ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ. ಇಲ್ಲಿ ಕೋನ್ ಎಗೆ ಅನುರೂಪ ಕೋನ್ ಡಿ
ಹಾಗೂ ಕೋನ್ ಬಿಗೆ ಅನುರೂಪ ಕೋನ್ ಇ ಮತ್ತು ಕೋನ್ ಸಿಗೆ ಅನುರೂಪ ಕೋನ್ ಎಫ್ ಎಂದು ನಾವು ಗಮನಿಸಬಹುದು. ಸಾಂಕೇತಿಕವಾಗಿ ಎರಡು ತ್ರಿಭುಜಗಳ ಸಮರೂಪತೆಯನ್ನು ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಡಿ ಇ ಎಫ್ ಎಂದು ನಾವು ಓದುತ್ತೇವೆ. ಸರ್ವಸಮ ತ್ರಿಭುಜಗಳ ಕೋನ 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 ನಿರ್ಧಾರಕ ಗುಣ ಪ್ರಮೇಯ. ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ. ಆದ್ದರಿಂದ ಆ ಎರಡೂ ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ. ದತ್ತ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ಗಳಲ್ಲಿ ಕೋನ್ ಎ ಈಕ್ವಲ್ ಟು ಕೋನ್ ಡಿ, ಹಾಗೆ ಕೋನ್ ಬಿ ಈಕ್ವಲ್ ಟು ಕೋನ್ ಇ ಮತ್ತು ಕೋನ್ ಸಿ ಈಕ್ವಲ್ ಟು ಕೋನ್ ಎಫ್. ನಾವೀಗ ಸಾಧನೆ ಮಾಡಬೇಕಾಗಿರುವುದು ಸಾಧನೀಯ ಎ ಬಿ ಬೈ ಡಿ ಇ ಈಕ್ವಲ್ ಟು ಬಿ ಸಿ ಬೈ ಇ ಎಫ್ ಈಕ್ವಲ್ ಟು ಎ ಸಿ ಬೈ ಡಿ ಎಫ್. ರಚನೆ ಡಿ ಪಿ ಈಕ್ವಲ್ ಟು ಎ ಬಿ ಮತ್ತು ಡಿ ಕ್ಯೂ ಈಕ್ವಲ್ ಟು ಎ ಸಿ ಆಗುವಂತೆ ಡಿ ಇಯ ಮೇಲೆ ಪಿಯನ್ನು ಮತ್ತು ಡಿ ಎಫ್ನ ಮೇಲೆ ಕ್ಯೂವನ್ನು ಗುರುತಿಸಿ ಪಿ ಕ್ಯೂವನ್ನು ಸೇರಿಸಿ. ಆದ್ದರಿಂದ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಡಿ ಪಿ ಕ್ಯೂ. ಇದರಿಂದ ಕೋನ್ ಬಿ ಈಕ್ವಲ್ ಟು ಕೋನ್ ಪಿ ಈಕ್ವಲ್ ಟು ಕೋನ್ ಇ ಮತ್ತು ಪಿ ಕ್ಯೂ ಸರ್ವಸಮ ಇ ಎಫ್. ಆದ್ದರಿಂದ ಡಿ ಪಿ ಬೈ ಪಿ ಇ ಈಕ್ವಲ್ ಟು ಡಿ ಕ್ಯೂ ಬೈ ಕ್ಯೂ ಎಫ್. ಅಂದರೆ ಎ ಬಿ ಬೈ ಡಿ ಇ ಈಕ್ವಲ್ ಟು ಎ ಸಿ ಬೈ ಡಿ ಎಫ್. ಅದೇ ರೀತಿ ಎ ಬಿ ಬೈ ಡಿ ಇ ಈಕ್ವಲ್ ಟು ಬಿ ಸಿ ಬೈ ಇ ಎಫ್. ಅಂದರೆ ಎ ಬಿ ಬೈ ಡಿ ಇ ಈಕ್ವಲ್ ಟು ಬಿ ಸಿ ಬೈ ಇ ಎಫ್ ಈಕ್ವಲ್ ಟು ಎ ಸಿ ಬೈ ಡಿ ಎಫ್ ಆಗಿರುತ್ತದೆ. ಬಾಹು 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 ನಿರ್ಧಾರಕ ಗುಣ ಪ್ರಮೇಯ. ಎರಡು ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ ಮೂರು ಬಾಹುಗಳು ಮತ್ತೊಂದು ತ್ರಿಭುಜದ ಮೂರು ಬಾಹುಗಳೊಡನೆ ಸಮಾನುಪಾತ ಹೊಂದಿದ್ದರೆ ಅವುಗಳ ಅನುರೂಪ ಕೋನಗಳು ಸಮನಾಗಿರುತ್ತದೆ ಮತ್ತು ಅದರಿಂದಾಗಿ ಆ ಎರಡೂ ತ್ರಿಭುಜಗಳು ಸಮರೂಪಿಗಳಾಗಿರುತ್ತದೆ. ಈ ನಿರ್ಧಾರಕ ಗುಣವನ್ನು ಎರಡು ತ್ರಿಭುಜಗಳ ಸಮರೂಪತೆಯ ಬಾಹು 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 ನಿರ್ಧಾರಕ ಗುಣ ಎಂದು ಹೇಳಲಾಗಿದೆ. ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ಗಳಲ್ಲಿ ಎ ಬಿ ಬೈ ಡಿ ಇ ಈಕ್ವಲ್ ಟು ಬಿ ಸಿ ಬೈ ಇ ಎಫ್ ಈಕ್ವಲ್ ಟು ಸಿ ಎ ಬೈ ಎಫ್ ಡಿ ಎಂದು ತೆಗೆದುಕೊಳ್ಳಬೇಕು. ಡಿ ಪಿ ಈಕ್ವಲ್ ಟು ಎ ಬಿ ಮತ್ತು ಡಿ ಕ್ಯೂ ಈಕ್ವಲ್ ಟು ಎ ಸಿ ಆಗುವಂತೆ ಕತ್ತರಿಸಿದಾಗ ಪಿ ಕ್ಯೂವನ್ನು ಸೇರಿಸಬೇಕು. ಡಿ ಪಿ ಬೈ ಪಿ ಇ ಈಕ್ವಲ್ ಟು ಡಿ ಕ್ಯೂ ಬೈ ಕ್ಯೂ ಎಫ್ ಮತ್ತು ಪಿ ಕ್ಯೂ ಸಮಾನಾಂತರ ಇ ಎಫ್ ಎಂದು ಗಮನಿಸಬಹುದು. ಆದ್ದರಿಂದ ಕೋನ್ ಪಿ ಈಕ್ವಲ್ ಟು ಕೋನ್ ಇ ಮತ್ತು ಕೋನ್ ಕ್ಯೂ ಈಕ್ವಲ್ ಟು ಕೋನ್ ಎಫ್. ಆದ್ದರಿಂದ ಡಿ ಪಿ ಬೈ ಡಿ ಇ ಈಕ್ವಲ್ ಟು ಡಿ ಕ್ಯೂ ಬೈ ಡಿ ಎಫ್ ಈಕ್ವಲ್ ಟು ಪಿ ಕ್ಯೂ ಬೈ ಇ ಎಫ್ ಎಂದು ಸಾಧಿಸಬಹುದು. ಬಾಕೋಬಾ ನಿರ್ಧಾರಕ ಗುಣ ಪ್ರಮೇಯ. ತ್ರಿಭುಜದ ಒಂದು ಕೋನವು ಮತ್ತೊಂದು ತ್ರಿಭುಜದ ಒಂದು ಕೋನಕ್ಕೆ ಸಮನಾಗಿದ್ದು ಆ ಕೋನಗಳನ್ನು ಉಂಟು ಮಾಡಿರುವ ಬಾಹುಗಳು ಸಮಾನುಪಾತದಲ್ಲಿದ್ದರೆ ಆ ಎರಡೂ ತ್ರಿಭುಜಗಳು ಸಮರೂಪಿಗಳಾಗಿರುತ್ತದೆ. ಎರಡು ತ್ರಿಭುಜಗಳ ಸಮರೂಪತೆಯ ಈ ನಿರ್ಧಾರಕ ಗುಣಕ್ಕೆ ಬಾಕೋಬಾ ನಿರ್ಧಾರಕ ಗುಣ ಎಂದು ಉಲ್ಲೇಖಿಸಲಾಗಿದೆ. ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ಗಳಲ್ಲಿ ಎ ಬಿ ಬೈ ಡಿ ಇ ಈಕ್ವಲ್ ಟು ಎ ಸಿ ಬೈ ಡಿ ಎಫ್ ಮತ್ತು ಕೋನ್ ಎ ಈಕ್ವಲ್ ಟು ಕೋನ್ ಡಿ ಆಗುವಂತೆ ತೆಗೆದುಕೊಂಡು ಈ ಪ್ರಮೇಯವನ್ನು ಸಾಧಿಸಬಹುದು. ಡಿ ಪಿ ಈಕ್ವಲ್ ಟು ಎ ಬಿ ಡಿ ಕ್ಯೂ ಈಕ್ವಲ್ ಟು ಎ ಸಿ ಆಗುವಂತೆ ಪಿ ಕ್ಯೂವನ್ನು ಸೇರಿಸಬೇಕು. ಈಗ ಪಿ ಕ್ಯೂ ಸಮಾನಾಂತರ ಇ ಎಫ್ ಮತ್ತು ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಡಿ ಪಿ ಕ್ಯೂ. ಆದ್ದರಿಂದ ಕೋನ್ ಎ ಈಕ್ವಲ್ ಟು ಕೋನ್ ಡಿ, ಕೋನ್ ಬಿ ಈಕ್ವಲ್ ಟು ಕೋನ್ ಪಿ ಮತ್ತು ಕೋನ್ ಸಿ ಈಕ್ವಲ್ ಟು ಕೋನ್ ಕ್ಯೂ ಆಗಿರುತ್ತದೆ. ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಪ್ರಮೇಯ. ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತದೆ. ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಡಿ ಇ ಎಫ್. ಎ ಬಿ ಬೈ ಡಿ ಇ ಈಕ್ವಲ್ ಟು ಬಿ ಸಿ ಬೈ ಇ ಎಫ್ ಈಕ್ವಲ್ ಟು ಸಿ ಎ ಬೈ ಡಿ ಎಫ್. ನಾವೀಗ ಸಾಧನೆ ಮಾಡಬೇಕಾಗಿರುವುದು ಸಾಧನೀಯ
ತ್ರಿಭುಜ್ ಎ ಬಿ ಸಿಯ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ್ ಡಿ ಇ ಎಫ್ನ ವಿಸ್ತೀರ್ಣ ಈಕ್ವಲ್ ಟು ಬಿ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಇ ಎಫ್ ಸ್ಕ್ವೇರ್. ರಚನೆ: ಎ ಎಲ್ ಲಂಬ ಬಿ ಸಿ ಮತ್ತು ಡಿ ಎಂ ಲಂಬ ಇ ಎಫ್ ಅನ್ನು ರಚಿಸಬೇಕು. ಸಾಧನೆ: ತ್ರಿಭುಜ್ ಎ ಎಲ್ ಬಿ ಮತ್ತು ತ್ರಿಭುಜ್ ಡಿ ಎಂ ಇಗಳಲ್ಲಿ ಕೋನ್ ಎ ಬಿ ಎಲ್ ಈಕ್ವಲ್ ಟು ಕೋನ್ ಡಿ ಇ ಎಂ. ದತ್ತದ ಪ್ರಕಾರ ಕೋನ್ ಎ ಎಲ್ ಬಿ ಈಕ್ವಲ್ ಟು ಕೋನ್ ಡಿ ಎಂ ಇ ಈಕ್ವಲ್ ಟು 90 ಡಿಗ್ರಿ. ರಚನೆಯಿಂದ ತ್ರಿಭುಜ್ ಎ ಎಲ್ ಬಿ ಸಮರೂಪಿ ತ್ರಿಭುಜ್ ಡಿ ಎಂ ಇ ಕೋ ನಿರ್ಧಾರಕ ಗುಣದಿಂದ ಎ ಎಲ್ ಬೈ ಡಿ ಎಂ ಈಕ್ವಲ್ ಟು ಎ ಡಿ ಬೈ ಡಿ ಇ ಆದರೆ ಬಿ ಸಿ ಬೈ ಇ ಎಫ್ ಈಕ್ವಲ್ ಟು ಎ ಡಿ ಬೈ ಡಿ ಇ. ದತ್ತದ ಪ್ರಕಾರ ಆದ್ದರಿಂದ ಎ ಎಲ್ ಬೈ ಡಿ ಎಂ ಈಕ್ವಲ್ ಟು ಬಿ ಸಿ ಬೈ ಇ ಎಫ್. ಸಮೀಕರಣ 1. ತ್ರಿಭುಜ್ ಎ ಬಿ ಸಿಯ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ್ ಡಿ ಇ ಎಫ್ನ ವಿಸ್ತೀರ್ಣ ಈಕ್ವಲ್ ಟು ಹಾಫ್ ಇಂಟು ಬಿ ಸಿ ಇಂಟು ಎ ಎಲ್ ಡಿವೈಡೆಡ್ ಬೈ ಹಾಫ್ ಇಂಟು ಇ ಎಫ್ ಇಂಟು ಡಿ ಎಮ್ ಈಕ್ವಲ್ ಟು ಬಿ ಸಿ ಇಂಟು ಎ ಎಲ್ ಡಿವೈಡೆಡ್ ಬೈ ಇ ಎಫ್ ಇಂಟು ಡಿ ಎಮ್. Therefore, BC into BC divided by EF into EF equal to BC square divided by EF square. ಆದರೆ AB by DE equal to BC by EF equal to CE by DF. ದತ್ತದ ಪ್ರಕಾರ ಆದ್ದರಿಂದ ತ್ರಿಭುಜ್ ಎ ಬಿ ಸಿಯ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ್ ಡಿ ಇ ಎಫ್ನ ವಿಸ್ತೀರ್ಣ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಡಿ ಇ ಸ್ಕ್ವೇರ್ equal to BC square divided by EF square equal to CA square divided by DF square. ಪೈಥಾಗೋರಸ್ ಪ್ರಮೇಯ. ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ದತ್ತ ತ್ರಿಭುಜ್ ಎ ಬಿ ಸಿಯಲ್ಲಿ ಕೋನ್ ಎ ಬಿ ಸಿ ಈಕ್ವಲ್ ಟು 90 ಡಿಗ್ರಿ. ನಾವೀಗ ಸಾಧನೆ ಮಾಡಬೇಕಾಗಿರುವುದು ಸಾಧನೀಯ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಈಕ್ವಲ್ ಟು ಸಿ ಸ್ಕ್ವೇರ್. ರಚನೆ: ಬಿ ಡಿ ಲಂಬ ಎ ಸಿ ಎಳೆದಿದೆ. ಸಾಧನೆ: ತ್ರಿಭುಜ್ ಎ ಬಿ ಸಿ ಮತ್ತು ತ್ರಿಭುಜ್ ಎ ಡಿ ಬಿಗಳಲ್ಲಿ ಕೋನ್ ಎ ಬಿ ಸಿ ಈಕ್ವಲ್ ಟು ಕೋನ್ ಎ ಡಿ ಬಿ 90 ಡಿಗ್ರಿ. ದತ್ತ ಮತ್ತು ರಚನೆಯಿಂದ ಕೋನ್ ಬಿ ಎ ಡಿ ಉಭಯ ಸಾಮಾನ್ಯ ಕೋನ. ಆದ್ದರಿಂದ ತ್ರಿಭುಜ್ ಎ ಬಿ ಸಿ ಸಮರೂಪಿ ತ್ರಿಭುಜ್ ಎ ಡಿ ಬಿ ಸಮಕೋನೀಯ ತ್ರಿಭುಜಗಳು. ಎ ಬಿ ಬೈ ಎ ಡಿ ಈಕ್ವಲ್ ಟು ಎ ಸಿ ಬೈ ಎ ಬಿ. ಓರೆ ಗುಣಾಕಾರವನ್ನು ಮಾಡಿದಾಗ ಎ ಬಿ ಸ್ಕ್ವೇರ್ ಈಕ್ವಲ್ ಟು ಎ ಸಿ ಇಂಟು ಎ ಡಿ. ಸಮೀಕರಣ 1. ತ್ರಿಭುಜ್ ಎ ಬಿ ಸಿ ಮತ್ತು ತ್ರಿಭುಜ್ ಬಿ ಡಿ ಸಿಗಳಲ್ಲಿ ಕೋನ್ ಎ ಬಿ ಸಿ ಈಕ್ವಲ್ ಟು ಕೋನ್ ಬಿ ಡಿ ಸಿ ಈಕ್ವಲ್ ಟು 90 ಡಿಗ್ರಿ. ದತ್ತ ಮತ್ತು ರಚನೆಯಿಂದ ಕೋನ್ ಎ ಸಿ ಬಿ ಉಭಯ ಸಾಮಾನ್ಯ ಕೋನ. ಆದ್ದರಿಂದ ತ್ರಿಭುಜ್ ಎ ಬಿ ಸಿ ಸಮರೂಪಿ ತ್ರಿಭುಜ್ ಬಿ ಡಿ ಸಿ ಸಮಕೋನೀಯ ತ್ರಿಭುಜಗಳು. ಬಿ ಸಿ ಬೈ ಡಿ ಸಿ ಈಕ್ವಲ್ ಟು ಎ ಸಿ ಬೈ ಬಿ ಸಿ. ಓರೆ ಗುಣಾಕಾರವನ್ನು ಮಾಡಿದಾಗ ಬಿ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಸಿ ಇಂಟು ಡಿ ಸಿ. ಸಮೀಕರಣ 2. ಸಮೀಕರಣ 1 ಮತ್ತು ಸಮೀಕರಣ 2ರಿಂದ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಈಕ್ವಲ್ ಟು ಬ್ರ್ಯಾಕೆಟ್ ಎ ಸಿ ಇಂಟು ಎ ಡಿ ಪ್ಲಸ್ ಎ ಸಿ ಇಂಟು ಡಿ ಸಿ. ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಸಿ ಇಂಟು ಎ ಡಿ ಪ್ಲಸ್ ಡಿ ಸಿ ಈಕ್ವಲ್ ಟು ಎ ಸಿ ಇಂಟು ಎ ಸಿ ಈಕ್ವಲ್ ಟು ಎ ಸಿ ಸ್ಕ್ವೇರ್. ಆದ್ದರಿಂದ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಪ್ರಮೇಯವನ್ನು ಸಾಧಿಸಿದೆ. ಪೈಥಾಗೋರಸ್ ಪ್ರಮೇಯದ ವಿಲೋಮ. ಒಂದು ತ್ರಿಭುಜದಲ್ಲಿ ಅತ್ಯಂತ ದೊಡ್ಡ ಬಾಹುವಿನ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾದರೆ ಆ ಎರಡೂ ಬಾಹುಗಳ ನಡುವೆ ಲಂಬಕೋನ ಏರ್ಪಡುತ್ತದೆ. ದತ್ತ ಎ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ನಾವೀಗ ಸಾಧನೆ ಮಾಡಬೇಕಾಗಿರುವುದು ಸಾಧನೀಯ ಕೋನ್ ಬಿ ಈಕ್ವಲ್ ಟು 90 ಡಿಗ್ರಿ. ರಚನೆ: ಪಿ ಕ್ಯೂ ಈಕ್ವಲ್ ಟು ಎ ಬಿ ಮತ್ತು ಕ್ಯೂ ಆರ್ ಈಕ್ವಲ್ ಟು ಬಿ ಸಿ ಮತ್ತು ಕೋನ್ ಕ್ಯೂ 90 ಡಿಗ್ರಿ ಇರುವಂತೆ ತ್ರಿಭುಜ್ ಪಿ ಕ್ಯೂ ಆರ್ ಅನ್ನು ಎಳೆದಿದೆ. ಸಾಧನೆ: ತ್ರಿಭುಜ್ ಪಿ ಕ್ಯೂ ಆರ್ನಲ್ಲಿ ಕೋನ್ ಕ್ಯೂ ಈಕ್ವಲ್ ಟು 90 ಡಿಗ್ರಿ. ರಚನೆಯಿಂದ ಪಿ ಆರ್ ಸ್ಕ್ವೇರ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್.
ಪೈಥಾಗೋರಸ್ ಪ್ರಮೇಯದಿಂದ. PR² = AB² ಪ್ಲಸ್ BC² ರಚನೆಯಿಂದ. ಇದನ್ನು ನಾವು ಸಮೀಕರಣ 1 ಎಂದು ತೆಗೆದುಕೊಳ್ಳೋಣ. AC² = AB² ಪ್ಲಸ್ BC² ದತ್ತದಿಂದ. ಇದನ್ನು ನಾವು ಸಮೀಕರಣ 2 ಎಂದು ತೆಗೆದುಕೊಳ್ಳೋಣ. ಸಮೀಕರಣ 1 ಮತ್ತು ಸಮೀಕರಣ 2ಗಳನ್ನು ಹೋಲಿಸಿದಾಗ AC² = PR² ಸ್ವಯಂ ಸಿದ್ಧ 1ರಿಂದ. AC = PR. ಈಗ ತ್ರಿಭುಜ ABC ಮತ್ತು ತ್ರಿಭುಜ PQRಗಳಲ್ಲಿ AB = PQ ರಚನೆಯಿಂದ, BC = QR ರಚನೆಯಿಂದ AC = PR ಸಾಧಿಸಿದೆ. ತ್ರಿಭುಜ ABC ಸಮರೂಪಿ ತ್ರಿಭುಜ PQR ಬಾ ಸಿದ್ಧಾಂತದಿಂದ. ಕೋನ B = ಕೋನ Q. ಸಮರೂಪ ತ್ರಿಭುಜಗಳ ಅನುರೂಪ ಕೋನಗಳು ಸಮ, ಆದರೆ ಕೋನ Q = 90 ಡಿಗ್ರಿ ರಚನೆಯಿಂದ. ಆದ್ದರಿಂದ ಕೋನ B = 90 ಡಿಗ್ರಿ. ಪೈಥಾಗೋರಸ್ ಪ್ರಮೇಯದ ವಿಲೋಮ ಪ್ರಮೇಯವನ್ನು ಸಾಧಿಸಲಾಯಿತು.